ರಾಜ್ಯ ರಾಜಕೀಯದಲ್ಲಿ ಈಗ ಕುತೂಹಲ ಕೆರಳಿಸ್ತಾ ಇದೆ ಎರಡೂ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್. ಈ ಉಪಚುನಾವಣೆಯಲ್ಲಿ ಮಳೆ ನಡುವೆ ಕೂಡ ಈಗ ತಣಿಯದಂತಹ ಉಪಚುನಾವಣೆಯ ಬಿಸಿ ಇನ್ನೂ ಕೂಡ ತಣ್ಣಗಾಗ್ತಾನೇ ಇಲ್ಲ. ಮಳೆ ಬಿದ್ದರೂ ಕೂಡ ಈ ಉಪಚುನಾವಣೆ ಮಾತ್ರ ಇನ್ನೂ ಕೂಡ ಕಾವಾಗಿ ಹಾಗೇ ಇದೆ. ಈಗ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸ್ತಾ ಇದೆ ಈ ಬೈ ಎಲೆಕ್ಷನ್. ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷ ಬಿಜೆಪಿಯ ಈ ಒಂದು ತಂತ್ರಕ್ಕೆ ಕಾಂಗ್ರೆಸ್ನ ಗ್ಯಾರಂಟಿ ವರ್ಸಸ್ ಬಿಜೆಪಿಯ ಅಭಿವೃದ್ಧಿ ಮಂತ್ರವನ್ನ ಜಪನೆ ಮಾಡ್ತಾ ಇದೆ. ಬಾಗಲಕೋಟೆ 9, ದಾವಣಗೆರೆ ದಕ್ಷಿಣದಲ್ಲಿ 25 ಅಭ್ಯರ್ಥಿಗಳು. ಬಿಸಿಲ ಬೇಗೆಯನ್ನು ಕೂಡ ಲೆಕ್ಕಿಸದೆ ನಾಯಕರ ಭರ್ಜರಿ ರೋಡ್ ಶೋ ನಡೀತಾ ಇದೆ. ಮತದಾರರ ಮನ ಗೆಲ್ಲಲು ಕ್ಷೇತ್ರದ ಹಳ್ಳಿಯಲ್ಲೂ ಈಗ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಸಿಕ್ಕಾಪಟ್ಟೆ ಮೂಡಿಸ್ತಾ ಇದೆ ಈ ಒಂದು ಬೈ ಎಲೆಕ್ಷನ್. ಯಾಕಂದ್ರೆ ಈ ಬಿಸಿಲಿನ ಬೇಗೆಯಲ್ಲಿ ಮಳೆಯ ಅಬ್ಬರು ಕೂಡ ಹಾಗೇ ಇದೆ. ಈ ಮಳೆಯ ಅಬ್ಬರ ಇದ್ದರೂ ಕೂಡ ಉಪಚುನಾವಣೆಯ ಬಿಸಿ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷ ಬಿಜೆಪಿಯ ಪ್ರತಿಷ್ಠೆಯ ಕದನ ಈಗ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರೋದು. ಕಾಂಗ್ರೆಸ್ ಈಗ ಗ್ಯಾರಂಟಿ ಮಂತ್ರವನ್ನ ಜಪಿಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಅಭಿವೃದ್ಧಿಯ ಮಂತ್ರವನ್ನ ಜಪಿಸ್ತಾ ಇದೆ. ಬಾಗಲಕೋಟೆಯಲ್ಲಿ 9, ದಾವಣಗೆರೆ ದಕ್ಷಿಣದಲ್ಲಿ 25 ಅಭ್ಯರ್ಥಿಗಳು. ಈಗ ಬಿಸಿಲ ಬೇಗೆಯನ್ನು ಕೂಡ ಲೆಕ್ಕಿಸದೆ ನಾಯಕರು ಭರ್ಜರಿಯಾಗಿ ರೋಡ್ ಶೋ ಮಾಡ್ತಿದ್ದಾರೆ. ದಾವಣಗೆರೆ ದಂಗಲ್ನಲ್ಲಿ ನೋಡಬಹುದು ಸಮರ್ಥ ಶಾಮನೂರು. ಇನ್ನ ದಾವಣಗೆರೆಯಲ್ಲಿ ಬಿಜೆಪಿಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ಶ್ರೀನಿವಾಸ್ ಟಿ ದಾಸಕರಿಯಪ್ಪ, ಇವರಿಬ್ಬರ ಈ ಒಂದು ಪೈಪೋಟಿಯಲ್ಲಿ ನಾಯಕರು ಭರ್ಜರಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಬಿಸಿಲು ಅಂತ ಕೂಡ ಲೆಕ್ಕಿಸದೆ ಮತದಾರರ ಮನವನ್ನ ಗೆಲ್ಲಬೇಕು ಕ್ಷೇತ್ರದಲ್ಲಿ, ಜೊತೆಗೆ ಹಳ್ಳಿಯಲ್ಲೂ ಕೂಡ ನಾವು ಕ್ಯಾಂಪೇನ್ ಅನ್ನ ಮಾಡ್ತೇವೆ ಅಂತ ಪಣವನ್ನ ತೊಟ್ಟು ಮತದಾರರ ಮನ ಗೆಲ್ಲಲು ಯಶಸ್ವಿ ಆಗ್ತೇವೆ ಅಂತ ಹೇಳಿ ಈಗ ಹಳ್ಳಿಯಲ್ಲೂ ಕೂಡ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಈ ಕಡೆ ದಕ್ಷಿಣ ವಲಯದಲ್ಲಿ 2 ಅಭ್ಯರ್ಥಿಗಳು ಕೂಡ ಅಷ್ಟೇ. ದಾವಣಗೆರೆ ದಕ್ಷಿಣ ಅಭ್ಯರ್ಥಿಗಳಲ್ಲಿ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಸಮರ್ಥ, ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಯಾದಂತಹ ಶ್ರೀನಿವಾಸ್. ಇಬ್ಬರ ಕಡೆಯೂ ಕೂಡ ಈಗ ಈ ಒಂದು ವೇದಿಕೆ ಸಜ್ಜಾಗಿದೆ. ಅಂದರೆ ಈ ರಣಕಣ ಎಷ್ಟರ ಮಟ್ಟಿಗೆ ರಂಗೇರ್ತಾ ಇದೆ ಅನ್ನೋದನ್ನು ಗಮನಿಸಬಹುದು ನೀವು. ಏಪ್ರಿಲ್ 9ಕ್ಕೆ ನಡೆಯುವಂತಹ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಮತ ಪ್ರಚಾರವನ್ನು ಮಾಡಬೇಕು. ಬಿಸಿಲಿನ ಬೇಗೆ ಅಂತ ದಗದಗಿಸ್ತಾ ಇದ್ರು ಕೂಡ ಈಗ ನಾಯಕರು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ ಸಮರ್ಥ ಪರವಾಗಿ. ಗಮನಿಸ್ತಾ ಇದ್ದಿರೋ ದೃಶ್ಯಾವಳಿಗಳಲ್ಲಿ ಕಾಂಗ್ರೆಸ್ನ ನಾಯಕರು ಸಮರ್ಥ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ನೋಡಿ, ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಹಳೆ ಹುಲಿಗಳ ನಡುವೆ ಈಗ ನೇರ ಫೈಟ್ ಆಗ್ಬಿಟ್ಟಿದೆ. ಆಪ್ತ ಪುತ್ರನ ಗೆಲುವಿಗೆ ಪಣವನ್ನ ತೊಟ್ಟಂತಹ ಅಹಿಂದ ನಾಯಕ ಸಿದ್ದರಾಮಯ್ಯ ಉಪಚುನಾವಣಾ ಕಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ಏನು ಬೈ ಎಲೆಕ್ಷನ್ ನಡೀತಾ ಇದೆ, ಈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹಲವಾರು ತಂತ್ರಗಾರಿಕೆಗಳನ್ನ ಎರಡೂ ಪಕ್ಷದವರು ಮಾಡ್ತಾ ಇದ್ದಾರೆ. ಇತ್ತ ಆಪ್ತ ಪುತ್ರನ ಗೆಲುವಿಗೆ ಪಣವನ್ನ ತೊಟ್ಟಿ ಈಗ ಅಹಿಂದ ನಾಯಕ ಸಿದ್ದರಾಮಯ್ಯ ಉಪಚುನಾವಣಾ ಕಣದಲ್ಲಿ ಇಳಿದಿದ್ದಾರೆ. ಸಿದ್ದರಾಮಯ್ಯ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಸುತಗುಂಡಾರ ಮತ್ತೆ ನಾಯನೇಗಲಿ, ರಾಂಪುರ, ಬೇವೂರಲ್ಲೂ ಕೂಡ ಸಿಎಂ ಈಗ ಅಬ್ಬರವನ್ನ ಅಬ್ಬರಿಸ್ತಾ ಇದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಕೇಸರಿ ವಿರುದ್ಧ ಗುಡುಕ್ತಾ ಇದ್ದಾರೆ. ಈಗ ಈ ಒಂದು ಎರಡೂ ವಿಧಾನಸಭಾ ಕ್ಷೇತ್ರ ಏನು ದಾವಣಗೆರೆ ದಕ್ಷಿಣ ಜೊತೆಗೆ ಬಾಗಲಕೋಟೆ, ಈ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ವೇದಿಕೆಯನ್ನು ರಂಗೇರ್ತಾ ಇದೆ. ಹಾಗೆ ಅಷ್ಟೇ ಬಿಸಿಯಾಗಿ ಕೂಡ ಇದೆ ಆ ವೇದಿಕೆ. ಯಾರು ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾರು ಎಷ್ಟರ ಮಟ್ಟಿಗೆ ಕ್ಯಾಂಪೇನ್ ಅನ್ನ ಮಾಡಿ ಎಷ್ಟರ ಮಟ್ಟಿಗೆ ಜನರ ಮನವನ್ನ ಒಲಿಸಿ ಮತವನ್ನ ಪಡೆದುಕೊಳ್ಳಲು ಯಶಸ್ವಿ ಆಗ್ತಾರೆ ಅನ್ನೋದಷ್ಟೇ ಇವಾಗ ಇಲ್ಲಿ ಮ್ಯಾಟರ್ ಆಗ್ತಾ ಇರೋದು. ಹಾಗಾಗಿ ಬಾಗಲಕೋಟೆ ಮತಕ್ಷೇತ್ರದ ಹಳೆ ಹುಲಿಗಳ ನಡುವೆ ಈಗ ನೇರ ಫೈಟ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ.
ತನ್ನ ಆಪ್ತನ ಪುತ್ರನ ಗೆಲುವು ಆಗಬೇಕು ಅಂತ ಪಣವನ್ನ ತೊಟ್ಟಿ ಈಗ ಅಹಿಂದ ನಾಯಕ ಸಿದ್ದರಾಮಯ್ಯ ಉಪಚುನಾವಣಾ ಕಣದಲ್ಲಿ ಇಳಿದಿದ್ದಾರೆ. ಜೊತೆಗೆ ಪ್ರಚಾರವನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಮಿಂಚಿನ ಸಂಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಏನು ಸುತಗುಂಡಾರ ಮತ್ತೆ ನಾಯನೇಗಲಿ, ರಾಂಪುರ, ಬೇವೂರಿನಲ್ಲಿ ಈಗ ಮಿಂಚಿನ ಸಂಚಾರವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಬ್ಬರಿಸ್ತಾ ಇದ್ದಾರೆ ಮತವನ್ನ ಕೇಳೋದಕ್ಕೆ. ಸೊ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಹಾಗೆ ಎಷ್ಟರ ಮಟ್ಟಿಗೆ ಬಹಿರಂಗವಾದಂತಹ ವೇದಿಕೆಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಕೇಸರಿ ವಿರುದ್ಧ ಗುಡುಕ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾಕಂತಂದ್ರೆ ಆರತಿಯನ್ನ ಬೆಳಗುವಂಥ ಮುಖಾಂತರ ಕಲಶವನ್ನ ಇಟ್ಕೊಂಡು ಎಲ್ಲ ಹೆಣ್ಮಕ್ಳು ಸಿದ್ದರಾಮಯ್ಯ ಅವರಿಗೆ ಆರತಿಯನ್ನ ಬೆಳಗೋ ಮುಖಾಂತರ ಈಗ ಈ ರೀತಿಯಾಗಿ ಮತವನ್ನ ಕೇಳೋದಕ್ಕೂ ಕೂಡ ಓಪನ್ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಸಂಪರ್ಕಕ್ಕೆ. ಮುರುಗೇಶ್ ಹಳ್ಳಿ, ಈಗ ಸಿದ್ದರಾಮಯ್ಯ ಓಪನ್ ಆಗಿ ಈಗ ಎಲ್ಲ ಮತ ಪ್ರಚಾರವನ್ನ ಮಾಡೋದಕ್ಕೆ ಉಪಚುನಾವಣೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಇಳಿದಿದ್ದಾರೆ. ಯಾವ ರೀತಿಯಾಗಿತ್ತು ವೈಬ್ಸ್? ಇಂಚರ ಈಗಾಗಲೇ ಬಾಗಲಕೋಟೆ ಉಪಚುನಾವಣಾ ಕಾವು ಸಾಕಷ್ಟು ರಂಗೇರಿದೆ ಅಂತ ಹೇಳ್ಬೋದು. ಬಾಗಲಕೋಟೆಗೆ ಜಿಲ್ಲೆಗೆ ಈಗಾಗಲೇ ಸಿಎಂ ಅವರು ಎಂಟ್ರಿ ಕೊಟ್ಟು ಮತಯಾಚನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಬಾಗಲಕೋಟೆ ಜಿಲ್ಲೆಯ ಒಂದು ಏನು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಯನಗಿಲೆ ಆಗಿರ್ಬೋದು, ಸುತ್ತಗುಂಡಾರ ಆಗಿರ್ಬೋದು, ಹೀಗೆ ವಿವಿಧ ಹಳ್ಳಿಗಳಲ್ಲಿ ಸಿಎಂ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಏನು ಉಮೇಶ್ ಮೇಟಿ ಇದ್ದಾರೆ ಅವರ ಪರ ಒಂದು ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ ಅಷ್ಟೇ ಏನು ನಾಯನಗಿಲಿಗೆ ಎಂಟ್ರಿ ಕೊಟ್ಟ ಹಿನ್ನೆಲೆಯಲ್ಲಿ ಮಹಿಳಾ ಮಣಿಗಳು ಅವರನ್ನು ಆರತಿ ಮಾಡಿ ಒಂದು ಏನು ಬಾಗಲಕೋಟೆಗೆ ಒಂದು ಆರತಿ ಮಾಡುವುದರ ಮೂಲಕ ಒಂದು ಬಿಳ್ಕೊಂಡು ಇದು ಇದನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅಂತ ಹೇಳ್ಬೋದು. ತದನಂತರದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಒಂದು ಮತಯಾಚನೆಯನ್ನ ಮಾಡಿದ್ರೆ ಅಂತ ಹೇಳ್ಬೋದು. ಈಗಾಗಲೇ ಇರ್ತಕ್ಕಂಥ ದಿವಂಗತ HY ಮೇಟಿ ಅವರ ನಿಧನ ನಂತರದಲ್ಲಿ ಸಾಕಷ್ಟು ಮೇಟಿ ಅವರ ಕನಸುಗಳೇನಿದಾವ ಆ ಕನಸುಗಳನ್ನ ನಡೆಸು ಮಾಡಲು ನಾವು ಮುಂದಾಗಿದ್ದೀವಿ. ಹೀಗಾಗಿ ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜನ್ನ ತರುವ ಒಂದು ಕನಸನ್ನು ಹೊತ್ತಿದ್ರು. ಆ ಕನಸನ್ನು ಕೂಡ ಕನಸನ್ನ ನೆನಸು ಮಾಡಲು ಮುಂದಾಗಿದ್ದೀವಿ. ಅದೇ ರೀತಿಯಾಗಿ ಉಮೇಶ್ ಮೇಟಿ ಅವರನ್ನ ಒಂದು ಗೆಲ್ಲಿಸಲು ಮುಂದಾದ್ರೆ ಅವರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಅನುದಾನವನ್ನು ತಂದು ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ಒಂದು ರೀತಿಯಾಗಿ ಸಿಎಂ ಅವರು ಸಾಕಷ್ಟು ಒಂದು ಪ್ರಚಾರದ ವೇಳೆ ಉಮೇಶ್ ಮೇಟಿ ಅವರ ಪರ ಮತಯಾಚನೆ ಮಾಡಿದ್ರು ಅಂತ ಹೇಳ್ಬೋದು. ಅದಲ್ಲದೆ ಕೂಡ ಸಾಕಷ್ಟು ಏನು ಬಿಜೆಪಿ ಅಭ್ಯರ್ಥಿ ಪರ ಕೂಡ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ರಾಜೇ ವಿಜೇಂದ್ರ ಅವರು ಕೂಡ ಎಂಟ್ರಿ ಕೊಟ್ಟು ಈಗಾಗಲೇ ಅಭ್ಯರ್ಥಿ ಪರ ಒಂದು ಮತಯಾಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನಾ ಘಟಾನುಘಟಿಗಳು ಕೂಡ ಈಗಾಗಲೇ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟು ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಪರ ಮತಯಾಚನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇಂಚರ ಮುರುಗೇಶ್ ಹಳ್ಳಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಾಗಲಕೋಟೆಯಲ್ಲಿ ರಂಗೇರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ರಣಕಣದ ಮತಕ್ಷೇತ್ರದ ಅಭ್ಯರ್ಥಿಗಳಿಗೆ ಸಪೋರ್ಟನ್ನು ಮಾಡೋದಕ್ಕೆ ಓಪನ್ ಸ್ಟೇಜಲ್ಲಿ ಈಗ ಪ್ರಚಾರವನ್ನು ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಉಮೇಶ್ ಮೇಟಿಗೆ ಬಾಗಲಕೋಟೆಯಲ್ಲಿ ಬೆಂಬಲ ಬರಬೇಕು, ಬಲವನ್ನು ತುಂಬುವ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ. ಶ್ರೀ ಶಿವಾನಂದ ಪಾಟೀಲ್ ಅವರ ಸಚಿವರಾದಂಥ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ, ಎಲ್ಲ ಯುವಕ ಮಿತ್ರರ, ಮಾಧ್ಯಮದ ಸ್ನೇಹಿತರ, ಈಗಾಗಲೇ ಮಾತನಾಡಿದಂಥವರು ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಈ ಉಪಚುನಾವಣೆ ಆಕಸ್ಮಿಕವಾಗಿ ಬಂದಂತ ಚುನಾವಣೆ ಇದು. ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. HY ಮೇಟಿಯವರು ನಿಧನರಾಗ್ತಾರೆ ಅಂತಕ್ಕಂಥದ್ದು ಯಾವ ಸೂಚನೆಗಳು ಇರಲಿಲ್ಲ. ಈಗ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡೋದಕ್ಕೆ ಬಾಗಲಕೋಟೆಯಲ್ಲಿ ಸಜ್ಜಾಗಿದ್ದಾರೆ. ಇದರ ಜೊತೆಗೆ ಏನು ಉಮೇಶ್ ಮೇಟಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು, ನನ್ನ ಆಪ್ತ
ಸ್ನೇಹಿತನ ಪುತ್ರ ಆಗಿರೋ ಕಾರಣ ನಾವು ಕೂಡ ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಪುಷ್ಟಿಯನ್ನು ನೀಡ್ತೇವೆ ಅಂತ ಹೇಳಿ ಬಾಗಲಕೋಟೆ ಅಭ್ಯರ್ಥಿಯಾದಂತಹ ಉಮೇಶ್ ಮೇಟಿಗೆ ಈಗ ಸಪೋರ್ಟ್ ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಸ್ವತಃ ಓಪನ್ ಸ್ಟೇಜಲ್ಲಿ ಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗೆ ಬಾಗಲಕೋಟೆಯಲ್ಲಿ ಈಗ ರಣಕಣ ಸಿದ್ಧವಾಗ್ತಾ ಇದೆ. ಯಾಕಂದರೆ ಏಪ್ರಿಲ್ 9ಕ್ಕೆ ಇರುವಂತಹ ಈ ಒಂದು ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಯಾರ ಆ ಒಂದು ಗದಿಗೆ ಏರ್ತಾರೆ ಅನ್ನೋದಕ್ಕೆ ಈಗ ಪ್ರಚಾರವನ್ನು ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರೇ ನೇರವಾಗಿ ಈಗ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟು ಅಲ್ಲಿನ ಜನರನ್ನು ಮತವನ್ನು ಹಾಕೋದಕ್ಕೆ ಮನವನ್ನು ಗೆಲ್ಲೋದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಎಲ್ಲ ನಾರಮಣಿಯರು ಕೂಡ ಅವರಿಗೆ ಆರತಿಯನ್ನು ಎತ್ತುವಂಥ ಮುಖಾಂತರ ಕಳಶವನ್ನು ಹಿಡಿದು ಅವರಿಗೆ ತಿಲಕವನ್ನು ಇಡೋಕೆ ಹೋಗೋ ರೀತಿಯಲ್ಲಿ ಹೋಗಿ ಮತ್ತೆ ಇಡದೆ ಸುಮ್ಮನೆ ಆಗಿ ಈಗ ಸಿ ಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.